ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಮುಂದುವರೆದಿದೆ ವಿಸ್ತರಣೆಯ ಜಟಾಪಟಿ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಯಾಕಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಡಿಕೆಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನೂ ಒಮ್ಮತಕ್ಕೆ ಬಂದಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ. ಇನ್ನು ಮಾತುಕತೆ ನಂತರ ದೆಹಲಿಗೆ ವಾಪಸ್ ತೆರಳಿ ಮಲ್ಲಿಕಾರ್ಜುನ ಖರ್ಗೆ ನಾಳೆ ಅಥವಾ ನಾಡಿದ್ದು ದೆಹಲಿ ನಾಯಕರ ಜೊತೆ ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ಇದೆ. ಇನ್ನು ಅಗತ್ಯ ಬಿದ್ದರೆ ರಾಜ್ಯ ನಾಯಕರಿಗೆ ಮತ್ತೆ ಬುಲಾವ್ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಏನಿದೆ ಅದು ಸಾಕಷ್ಟು ದಿನಗಳಿಂದ ಸರ್ಕಾರಕ್ಕೆ ತಲೆನೋವಾಗಿದೆ. ಒಂದು ಕಡೆ ಏನು ರಾಜ್ಯ ನಾಯಕರು ಪಟ್ಟಿಯನ್ನ ತಯಾರು ಮಾಡಿ ಹೈಕಮಾಂಡ್ಗೆ ಕೊಟ್ಟಂತ ಸಂದರ್ಭದಲ್ಲಿ ಹೈಕಮಾಂಡ್ ಅದರಲ್ಲಿ ಹಳೆಯ ಸಚಿವರುಗಳ ಹೆಸರುಗಳೇ ಮತ್ತೆ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧ ಗರಂ ಆಗಿದ್ರು. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಇದೆಯಾ 60-40 ಸಂಪುಟ ಸೂತ್ರ ಅನ್ನುವಂಥದ್ದನ್ನ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅಂದ್ರೆ 60-40 ಸೂತ್ರದಲ್ಲಿ ಸಂಪುಟವನ್ನ ವಿಸ್ತರಿಸುವುದಕ್ಕೆ ವರಿಷ್ಠರು ನಿರ್ಧಾರವನ್ನ ಮಾಡಿದ್ದಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಇನ್ನು ಯುವ ನಾಯಕರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡೋದಕ್ಕೆ ಈಗಾಗಲೇ ಎಲ್ಲರೂ ಕೂಡ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಏನು ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಯುವ ನಾಯಕರಿಗೆ ಮನ್ನಣೆಯನ್ನ ನೀಡೋದಕ್ಕೆ ಇದೀಗ ಎಲ್ಲ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇರುವಂತದ್ದು. ಇನ್ನು ಹಿರಿಯ ನಾಯಕರಿಗೆ ಕಾದಿದ್ಯಾ ಭಾರಿ ನಿರಾಸೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಯಾಕಂತಂದ್ರೆ ಏನು 20 ಸ್ಥಾನಗಳಿಗೆ ಈಗಾಗಲೇ 43 ಶಾಸಕರ ಹೆಸರು ಫೈನಲ್ ಆಗಿದೆ. ಇನ್ನು ರಾಜ್ಯ ನಾಯಕರ ಪಟ್ಟಿಗೆ ಹೈಕಮಾಂಡ್ ಈಗಾಗಲೇ ಗರಂ ಕೂಡ ಆಗಿರುವಂತದ್ದು. ಇದರಲ್ಲಿ ಈ ಒಂದು ಲಿಸ್ಟ್ ನಲ್ಲಿ ಯುವ ಮುಖಗಳನ್ನ ಸೇರಿಸಿ ಅಂತ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಅಲ್ಲದೆ ಈ ಒಂದು ಪಟ್ಟಿಯನ್ನ ಬದಲಾಯಿಸುವಂತೆ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ರಾಜ್ಯ ನಾಯಕರು ಸಿದ್ಧಪಡಿಸಿದಂತಹ ಲಿಸ್ಟ್ ಏನಿದೆ ಆ ಲಿಸ್ಟ್ ನಲ್ಲಿ ಹಳೆಯ ಸಚಿವರುಗಳ ಹೆಸರೇ ಇದೆ. ಹೊಸ ಯುವ ನಾಯಕರಿಗೆ ಮನ್ನಣೆ ಕೊಡಬೇಕು, ಅವಕಾಶಗಳು ಸಿಗಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಯುವ ನಾಯಕರ ಹೆಸರನ್ನ ಉಲ್ಲೇಖ ಮಾಡೋದಕ್ಕೆ ಅವರು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಹೀಗಾಗಿ ಏನು 20 ಖಾಲಿ ಸ್ಥಾನಗಳ ಪೈಕಿ ಕೇವಲ 15 ಜನರಿಗಷ್ಟೇ ಮಂತ್ರಿಗಿರಿ, 5 ಸಚಿವ ಸ್ಥಾನಗಳನ್ನ ಖಾಲಿ ಬಿಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಚಿಂತನೆ ನಡೆಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 5 ಸ್ಥಾನಗಳನ್ನ ಉದ್ದೇಶಪೂರ್ವಕವಾಗಿ ಖಾಲಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬ್ರೇಕಿಂಗ್ ನ್ಯೂಸ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಏನು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಈ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ರ ಬಗ್ಗೆ ದಿನದಿಂದ ದಿನಕ್ಕೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ಒಂದು ಕಡೆಯಿಂದ ರಾಜ್ಯ ನಾಯಕರು ದೆಹಲಿಗೆ ಪ್ರವಾಸವನ್ನ ಮಾಡ್ತಿದ್ದಾರೆ, ಅಲ್ಲಿ ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ, ವಾಪಸ್ ಬರ್ತಾ ಇದ್ದಾರೆ. ಆದ್ರೆ ಅಂತಿಮ ಪಟ್ಟಿ ಮಾತ್ರ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಕಾಯ್ತಾ ಇದ್ರೆ ಅದ್ಯಾವುದೂ ಕೂಡ ಆಗಿಲ್ಲ. ಇನ್ನು ಯಾರಿಗೆಲ್ಲ ಲಕ್ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗೋಣ. ಇನ್ನು ಶಾಂತನಗೌಡ ಹೊನ್ನಾಳಿ ಇವರಿಗೂ ಕೂಡ ಅವರ ಹೆಸರು ಕೂಡ ಇರುವಂಥದ್ದು. ಇನ್ನು ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಕೂಡ ಇದೆ. ಈ ಒಂದು ವಿಸ್ತರಣೆ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಪಟ್ಟಿ ಏನಿದೆ ಅದರಲ್ಲಿ ಅವರ ಹೆಸರು ಕೂಡ ಇರುವಂಥದ್ದು. ಇನ್ನು ಇದೇ ಒಂದು ಲಿಸ್ಟ್ ನಲ್ಲಿ SN ಸುಬ್ಬಾರೆಡ್ಡಿ ಬಾಗೇಪಲ್ಲಿಯ SN ಸುಬ್ಬಾರೆಡ್ಡಿ ಅವರ ಹೆಸರು ಕೂಡ ಇದೆ. ಹಾಗೆ ರುದ್ರಪ್ಪ ಲಮಾಣಿ ಹಾವೇರಿ ಇವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಪಟ್ಟಿಯಲ್ಲಿ ಸಲೀಂ ಅಹಮದ್ ಅವರ ಹೆಸರು ಕೂಡ ಇರುವಂಥದ್ದು. ನಾವು ಯಾರ್ಯಾರಿಗೆ ಲಕ್ ಇದೆ, ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗ್ಬೋದು ಅನ್ನೋಂಥದ್ದನ್ನ ನೋಡ್ತಾ ಇದ್ವಿ. ಇನ್ನು ಪರಿಷತ್ ಸದಸ್ಯೆ ಉಮಾಶ್ರೀ ಅವರಿಗೂ ಕೂಡ ಈ ಒಂದು ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಇದೆ. ಇನ್ನು ಯಾರಿಗೆ ಲಕ್ ಅನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ ಚಲುವರಾಯಸ್ವಾಮಿ ಅವರಿಗೂ ಕೂಡ ಸಚಿವ ಸ್ಥಾನದಲ್ಲಿ ಅವರ ಹೆಸರು ಇರುವಂಥದ್ದನ್ನು ನಾವು ಗಮನಿಸಬಹುದು. ಜೊತೆಗೆ ಲಕ್ಷ್ಮಣ ಸವದಿ ಅವರ ಹೆಸರುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಇನ್ನು ಶಿವಲಿಂಗೇಗೌಡ ಆಗಿರ್ಬೋದು, ಬಸವರಾಜ್ ರಾಯರೆಡ್ಡಿ ಅವರಾಗಿರ್ಬೋದು, ಬೇಲೂರು ಗೋಪಾಲಕೃಷ್ಣ ಅವರಾಗಿರ್ಬೋದು, ಹಾಗೆ ಈ ಒಂದು ಲಿಸ್ಟ್ನಲ್ಲಿ AS ಪೊನ್ನಣ್ಣ ಇದ್ದಾರೆ, ಹಾಗೆ ಪ್ರಸಾದ್ ಅಬ್ಬಯ್ಯ, ಅಪ್ಪಾಜಿ ನಾಡಗೌಡ, RV ದೇಶಪಾಂಡೆ, ಶ್ರೀನಿವಾಸ್ ಮಾನೆ ಸೇರಿದಂತೆ ರಾಘವೇಂದ್ರ ಹಿಟ್ನಾಳ್, ಹಾಗೆ NY ಗೋಪಾಲಕೃಷ್ಣ ಅವರ ಹೆಸರುಗಳು ಕೂಡ ಇರುವಂಥದ್ದು. ಹೀಗಾಗಿ ಇವರಿಗೆ ಸಚಿವ ಸ್ಥಾನ ಸಿಗುವಂತಹ